practice. Hello, welcome to my vlog. Assistant choreographer, assistant manager ಎಲ್ಲ ನಮ್ಮ ದಕ್ಷರು and performance artist ಕೂಡ ಅವರೇ. ಆಮೇಲೆ ಹಿಂಗೆ ಟೋ ಮಾಡಿಸ್ಕೊತಾರೆ. ವುಮನ್ ಓಂ ಸಾಯಿರಾಮ್. ಬಂದ್ಬಿಡ್ತು. Hello, welcome to my vlog. अगर तुम लोग नए हो तो सब्सक्राइब करो, वो जो लाल वाला बटन है उस पर फूट फेंक के मारो या फिर मोमबत्ती, मुझे नहीं पता, बस क्लिक हो जाना चाहिए. ನಮ್ದು ವುಮೆನ್ಸ್ ಡೇ ಸ್ಪೆಷಲ್ ಅಲ್ಲಿ ಒಂದು ಇವೆಂಟ್ ಇದೆ, ಸೊ ಅದಕ್ಕೋಸ್ಕರ ನಾವು ಈ ಸರಿ ಪರ್ಫಾರ್ಮ್ ಮಾಡ್ತಿದೀವಿ. ಆ್ಯಂಡ್ ನಮ್ದು ರಿಹರ್ಸಲ್ಸ್ ನಡೀತಾ ಇದೆ. ರಿಹರ್ಸಲ್ಸ್ಗೋಸ್ಕರ ಇಲ್ಲಿ ಬಂದಿದ್ವಿ. ಆ್ಯಂಡ್ ಯಾರಿದ್ದಾರೆ ನೋಡಿ, ನೀನು ಅಲ್ಲಿ ನೋಡ್ರಿ, ಅಲ್ಲಿ ಬರ್ತಿಲ್ಲ. ಇಲ್ಲಿ ಬಾಯಲ್ಲಿ ಒಂದು ನಿಮಿಷ, ಇಲ್ಲಿ ಬಾಯಲ್ಲಿ. So let's practice. ನಮ್ಮ ಈ ಇವೆಂಟ್ಗೆ ಏನೇನು ಅಸಿಸ್ಟೆಂಟ್ ಕೊರಿಯೋಗ್ರಫರ್, ಅಸಿಸ್ಟೆಂಟ್ ಮ್ಯಾನೇಜರ್ ಎಲ್ಲ ನಮ್ಮ ದಕ್ಷರು ಆ್ಯಂಡ್ ಪರ್ಫಾರ್ಮೆನ್ಸ್ ಆರ್ಟಿಸ್ಟ್ ಕೂಡ ಅವರೇ. ಸೊ ತುಂಬ ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇದ್ದಾರೆ ನಮ್ಮ ಹುಡುಗಿ ಹುಡುಗ ಅಂತೆ. ಏನು ನಿಮ್ಮ ಕ್ಲಾಸಿಗೆ ನೀವು ಬಂದಿರೋದಕ್ಕೆ ನಿಮ್ಗೆ ಏನು ಅನಿಸ್ತು? ಪ್ರಾಕ್ಟೀಸ್ ಮಾಡೋಣ, ಹೇಳ್ಕೊಡಿ. ಅದು ನಮ್ಮ ಯಾವ ಕ್ಲಾಸಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು ಅಂತ ನೀವೇ ಗೆಸ್ ಮಾಡಿ. ಸೊ ಇವಾಗ ಸಾಕ್ಷಿ ಪರ್ಫಾರ್ಮೆನ್ಸ್ ದಕ್ಷು ಮಾಡಿ ತೋರಿಸ್ತಾ ಇದ್ದಾಳೆ ಒಂದು ಲಿಫ್ಟ್ ನ. How's the feeling? So boys the mistake ante. Vlogging. Come on, sexy. 5, 6, 7, 8. Yeah. ಬಂದ್ಬಿಡ್ತು. ಒಂದೇ ಸರಿ ಮಾಡಿ, ಒಂದ್ಸರಿ ವೇವ್ ಮಾಡಿ ನೀವು ಕಾಲ್ ಬಿಡ್ರೆ. How's the feeling, sexy? ನೀನ್ ಅಲ್ಲಿ 1, 2, 3 ಮಾಡ್ಬೇಕು. ಅದು ಹೆಂಗೆ ಪ್ರಾಕ್ಟೀಸ್ ಮಾಡಿ ಅಂದ್ರೆ ಪರ್ಫೆಕ್ಟ್ ಆಗಿ ಕೊಟ್ಟಿದ್ದೀನಿ. ಕ್ರಿಕೆಟ್ ಆಡ್ತಾ ಇದ್ದಾರೆ. Five, six. ಏನಿದು ಹೊಸ ಲಿಫ್ಟ್? ನಮ್ಮ ಈ ಸೀಸನ್ ಸೆಕೆಂಡ್ ರನ್ ಮಿಸ್ಸೂಪ್ ಆಗೋ ಆಗ್ತದ ಕೂಡ ನಮ್ಮ ಹುಡುಗರು ಎಷ್ಟು ರೆಸ್ಪಾನ್ಸಿಬಲ್ ಅಂದ್ರೆ ಲಾಸ್ಟ್ ಇದು ಪೆಟ್ರೋಲ್ ಖಾಲಿ ಆಗೋವರೆಗೂ ಗಾಡಿ ಓಡಿಸ್ತಾರೆ, ಆಮೇಲೆ ಹಿಂಗೆ ಟೋ ಮಾಡಿಸ್ಕೊತಾರೆ.
ಬಾರ್ಬಿ ಡಾಲ್ ನಮ್ಮ ಹತ್ರ ಇದೆಯಾ? ಹಳೆ ತಂದಿದ್ದು ಒಂದು ಗೊಂಬೆ ತರ ಬರುತ್ತೆ ನೋಡಿ. ಇಷ್ಟಿದೆ ನೋಡ, ಇದು ತಂದಿದ್ದಾರೆ ಇವರು. ಚೆನ್ನಾಗಿಲ್ಲ. ಆ ಚಾಕ್ಲೇಟ್ ಅವನ ಜೊತೆ ಪ್ರಾಕ್ಟೀಸ್. ಶಶಾಂಕ್ ಬಂದು ಭಾವನನ್ ಪಾರ್ಟಿ ಅವಳ ಜೊತೆ ಪ್ರಾಕ್ಟೀಸ್ ಮಾಡೋದು. ಕವರ್ ಬಟ್ಟೆ ಒಳಗಡೆ ಇರುತ್ತೆ ಕವರ್. ಬಟ್ಟೆ ತಂದ್ರು ಅಂತ ಸ್ಟೇಜ್ ರಿಹರ್ಸಲ್ಸ್. ಸ್ಟೇಜ್ ರಿಹರ್ಸಲ್ಸ್ ಇವಾಗ ತಾನೇ ಭಾವನಾ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಸರಿ ಕೇಳಿಸ್ಕೊಳ್ಳಿ. ಏನು ಬೆಟ್ಟು ಇವಾಗ ರಿಹರ್ಸಲ್ ವಿಡಿಯೋನು ಮಾಡ್ತೀರಿ. ಟೇಕ್ ದಿವಸನು ನೀನ್ ನೋಡ್ಬೇಕು ಆಯ್ತಾ? ಕಾಲ್ ಹಾಕೊಂಡ್ ನೋಡು. ನಾನು ಔಟ್ ಹೊಡಿಯಲ್ಲ. ಸರಿ ಡ್ಯಾಶ್. ನೀನೇನಾದ್ರೂ ಅವ್ರ ಪರ್ಫಾರ್ಮೆನ್ಸ್ ನೋಡಿಲ್ಲ ಅಂದ್ರೆ ಅವ್ರು ನಿನ್ನ ಸಂಸಲ್ಲ ಸಮೋಸ. ಸರಿ ಇವಾಗ ಕೇಳಿಸ್ಕೊ ಒಂದ್ ನಿಮಿಷ. ಏನ್ ಬೆಟ್ ಏನ್ ಹೇಳು? ಏನು? ಏ ಪ್ಲೀಸ್ ಬೀಪ್ ಡ್ಯಾಶ್. ಮರ್ಯಾದೆ ಬೇಡವಾ ಶಂಕನಿಗೆ? 5 ರೂಪಾಯಿ ಕುಲ್ಫಿ. ಮನೇಲಿ ಪನ್ನೀರ್ ಪಾಪ್ಕಾರ್ನ್ ಮಾಡೋದು, ಅದ್ರಲ್ಲಿ 3/4 ಭಾಗ ನಿಮ್ಗೆನೆ, ನಾನು 1/4. ಇದೇ ಮಾತಾ? ನಾನು ಅದಕ್ಕೆ ಪನ್ನೀರ್ ಪಾಪ್ಕಾರ್ನ್ ಮಾಡಕ್ಕೆ ಅಂತಾನೆ ಕರ್ಕೊಂಡು ಹೋಗಕ್ಕೆ ನಾನು ಏನೋ ಮಾಡಿದೆ. ಅಲ್ಲಿ ಅವ್ರು ಕೈ ಕೊಟ್ಟಿದ್ದು ವುಮೆನ್ ಮ್ಯಾನ್ ಅರ್ಥ ಮಾಡ್ಕೋಬೇಕು. ಸರಿ ನೈಟ್ ಏನ್ ಮಾಡಿದ್ವಿ? ಕಬಾಬ್ ತಿಂದ್ವಿ. ಹೌದೇನ್ರೋ ಬಿಡು. ನೆನೆ ಥರ್ಸ್ಡೇ. ಓಂ ಸಾಯಿರಾಮ್. ಸರಿ ಇವಾಗ ಸರಿ ಬೆಟ್ ಆಗಿದೆ. ಪನ್ನೀರ್ ಪಾಪ್ಕಾರ್ನ್ ಇಲ್ಲ ಬಿರಿಯಾನಿ ಆರ್ ಐಸ್ ಕ್ರೀಮ್. ಐಸ್ ಕ್ರೀಮೇ ನಾನು ಹೇಳಿದ್ದು. ಓಕೆನಾ? ನೋ ನಂಗೆ ಕುಲ್ಫಿ ಬೇಡ. ನಂಗೆ ದೊಡ್ಡ ಕುಲ್ಫಿ ಬೇಕು. ಕುಲ್ಫಿ ಬರೋದೇ ಉದ್ದಕ್ಕೆ. ದೊಡ್ಡದು 30 ರೂಪೀಸ್ ಕುಲ್ಫಿ ಬೇಕು. ಸರಿ ನಂಗೆ ಗೊತ್ತಿಲ್ಲ. ಇವಾಗ ನೀನು ಓಕೆನಾ ಬೆಟ್ಟು? ಇದೆಂತದು ಇದು ನೀನು? ಇಲ್ಲ ಅಂದ್ರೆ ನಾನು ನಿಂಗೆ ಬಿರಿಯಾನಿ ಕೊಡಿಸ್ತೀನಿ. ಬಿರಿಯಾನಿ ನನ್ ಕಡೆಯಿಂದ ಟ್ರೀಟ್ ನನ್ಗೆ. ನನ್ನ ಕಡೆಯಿಂದ ಟ್ರೀಟು ಇವತ್ತು ಸಂಜೆ ಸರ್ಪ್ರೈಸು. ಸಂಜೆ ಭಾವನಂಗೆ ಒಂದು ಸರ್ಪ್ರೈಸ್ ಪಾರ್ಟಿ ಇದೆ. ಸೊ ಅವಳಾಗ್ಲೇ ಪ್ರಾಕ್ಟೀಸ್ ಮುಗಿಸ್ಕೊಂಡು ಹೋದ್ಲು. ನಾವೆಲ್ಲ ಹೋಗಿ ಅದೇ ಪರಿ ತರ ಬಿಟ್ಬಿಟ್ಟು ಹೋದ್ಲು. ನಾವು ಪ್ರಾಕ್ಟೀಸ್ ಇಲ್ಲ, ಸುಮ್ಮನೆ ಬಂದಿದ್ದೀನಿ. ಇವನು ಪ್ರಾಕ್ಟೀಸ್ ಇಲ್ಲ ಆದ್ರೂ ಪಾಪ ನಮಗೋಸ್ಕರ ಬಂದಿದ್ದಾನೆ. ನಮಗೋಸ್ಕರ ಬಂದಿದ್ದಾನೆ. ಆದ್ರೂ ಇವಾಗ ನಾನು ಕಷ್ಟಪಟ್ಟು ಪ್ರಾಕ್ಟೀಸ್ ಹೆಂಗಾದ್ರೂ ಮಾಡಿ ಬೇಗ ಮುಗಿಸಿ ಹೋಗ್ಲೇಬೇಕು. ಇಲ್ಲಾಂದ್ರೆ ನಮ್ಮ ಪ್ಲಾನ್ ಎಲ್ಲ ಫ್ಲಾಪ್ ಆಗುತ್ತೆ.
ವಿಜಯ್ ಫಸ್ಟ್ ಆಚೆ ಆಚೆಯಿಂದ ಒಳಗೆ ಬರಬೇಕು. ಫಸ್ಟ್ ಅಲ್ಲಿರ್ಬೇಕು. ರೆಡಿ ಫೈ ಆಚೆ ಬಾ. ಅಭಿ ಆಚೆ ಬಾ. 5 6 7 8 1 2 3 4 5 6 7 8 1 ವಾಟ್ಸ್ ಯೋರ್ ಪ್ರಾಬ್ಲಮ್? ಸಾಕ್ಷಿ ಅವರೇ, ನಿಮ್ ಪ್ರಾಬ್ಲಮ್ ಏನು ಹೇಳಿ? ನಾವೆಲ್ಲ ಬೆಳಿಗ್ಗೆ 6 ಗಂಟೆಗೆ ಕಾಲ್ ಟೈಮ್ ಇತ್ತು, ಬಂದು ಕಷ್ಟಪಟ್ಟು ರೆಡಿಯಾಗಿ ಇವಾಗ 4 ಗಂಟೆ ಆದ್ರೂ ವೆಯ್ಟ್ ಮಾಡ್ತಿದ್ರೆ ಅವ್ನು ಪರ್ಫಾರ್ಮ್ ಮಾಡ್ಬಿಟ್ಟು ನಮ್ಗೆ ಹಿಂಸೆ ಮಾಡ್ತಿದ್ದಾನೆ. ಅವ್ನು ಪರ್ಫಾರ್ಮೆನ್ಸ್ ಫಸ್ಟ್ ಟೈಮ್ ಮುಗಿಸ್ಕೊಂಡು ಇವಾಗ ನಮ್ಗೆ ಒಂದು ರೀಲ್ಸ್ ಮಾಡೋಕ್ಕೂ ಬಿಡ್ತಿಲ್ಲ. ಅದರಲ್ಲೂ ಅವ್ನು ಡಾನ್ಸ್ ಎಲ್ಲ ಔಟ್ ಹೊಡ್ದ. ಅವ್ನ ಜತಿನ್ಗೆ ಏನ್ ಆಗ್ತಿದ್ ಮಕ್ಕ ಜತಿನ್ ಏನ್ ಅನ್ಕೊಂತಿದ್ದಾನೆ? ಯಾರಿ ಏನಂದೆ ಏನಂದೆ? ಯಾವ ಇವುಗಳ ಹತ್ರ ಬಂದು ಸಿಗಾಕೊಂಡಿದೀನಿ ಅಂತ ಇವನು, ನನ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಇವನು ಸೈವಾಗ ಬಲ್ಕು. ಲೆಟ್ಸ್ ಸಿ ಪರ್ಫಾರ್ಮೆನ್ಸ್ ಹೇಗೆ ಬರುತ್ತೆ. ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಿದ್ದಿದ್ರಿಂದ ವ್ಲಾಗ್ ಕರೆಕ್ಟ್ ಆಗಿ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಸೊ ವಿ ಆರ್ ರೆಡಿ ಆ್ಯಂಡ್ ಲೆಟ್ಸ್ ಸಿ ಪರ್ಫಾರ್ಮೆನ್ಸ್. ಶೂಟಿಂಗ್ ಸೆಟ್ ಒಳಗೆ ರೆಕಾರ್ಡ್ ಮಾಡೋಂಗಿಲ್ಲ. ಸೊ ದ್ಯಾಟ್ಸ್ ಇಟ್ ಫಾರ್ ದ ವ್ಲಾಗ್. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ and comment and stay tuned for our next vlog. के साथ आज की मजदूरी यही खत्म करते हैं. अगर तुम्हें वीडियो पसंद आई तो लाइक मारो यार. मुझे नहीं पता, मुझे 2 मिलियन लाइक्स चाहिए, कैसे ना कैसे करके मुझे चाहिए. इतना झिला मैं कभी नहीं होऊंगा अपनी पूरी जिंदगी में जितना इसमें झिला हूं. मुझे चाहिए ही चाहिए. तो लाइक मारो.